ನಮಸ್ಕಾರ. ಅರಿಯಿತು ಮನವು ಸಂಚಿಕೆಗೆ ಸ್ವಾಗತ. ಇಂದು ನಾವು ಸ್ಕ್ರೀನ್ ಅಡಿಕ್ಷನ್ ಇನ್ ಚಿಲ್ಡ್ರನ್, ಮಕ್ಕಳಲ್ಲಿ ಈ ಮೊಬೈಲ್ ಅಡಿಕ್ಷನ್ ಆಗಿರೋದು ಪೇರೆಂಟ್ಸ್ ನ ಹೇಗೆ ಹ್ಯಾಂಡಲ್ ಮಾಡಬಹುದು ಎಫೆಕ್ಟಿವ್ ಆಗಿ, ಈ ಬಗ್ಗೆ ತಿಳ್ಕೊಳ್ಳೋಣ. ಇಫ್ ಯುವರ್ ಚಿಲ್ಡ್ರನ್ ಕಾನ್ಸ್ಟೆಂಟ್ಲಿ ಆನ್ ದ ಫೋನ್, ಡೂ ದೇ ಗೆಟ್ ಆಂಗ್ರಿ ವೆನ್ ಯು ಟೇಕ್ ಇಟ್ ಅವೇ? ಮಕ್ಕಳು ನಿರಂತರವಾಗಿ ಫೋನ್ ಜೊತೆನೆ ಇದ್ದಾಗ ನಾವು ಸಡನ್ ಆಗಿ ಅದನ್ನ ಕಿತ್ಕೊಂಡ್ರೆ ಮಗು ಇಮಿಡಿಯೇಟ್ ರಿಯಾಕ್ಷನ್ ಹೇಗಿರುತ್ತೆ? ಸಿಟ್ಟು ಬಂದ್ಬಿಡುತ್ತೆ. ಅದಕ್ಕೆ ಕೈ ಸಿಕ್ಕಿದ್ದನ್ನ ತಗೊಂಡು ಎಸೆಯೋದು, ಟ್ಯಾಂಟ್ರಮ್ ಥ್ರೋ ಮಾಡೋದು, ಕಿರ್ಚಾಡೋದು, ಒಡಿಯಾಕ್ ಬರೋದು, ಅಗ್ರೆಸಿವ್ ಬಿಹೇವಿಯರ್, ಇದನ್ನೆಲ್ಲ ನೋಡಿರ್ತೀರ. ಸೊ ಸ್ಕ್ರೀನ್ಸ್ ಆರ್ ಡಿಸೈನ್ ಟು ಬಿ ಅಡಿಕ್ಟಿವ್. ಚಿಲ್ಡ್ರನ್ಸ್ ಬ್ರೈನ್ಸ್ ಆರ್ ಸ್ಟಿಲ್ ಡೆವಲಪ್ಮೆಂಟಿಂಗ್ ಸೆಲ್ಫ್ ಕಂಟ್ರೋಲ್. ಸೊ ದಿಸ್ ಈಸ್ ನಾಟ್ ಜಸ್ಟ್ ಎ ಹ್ಯಾಬಿಟ್, ಇಟ್ಸ್ ಎ ಬ್ರೈನ್ ಲೆವೆಲ್ ಡಿಪೆಂಡೆನ್ಸಿ. ಆ ಮೊಬೈಲ್, ಆ ಟೆಕ್ನಾಲಜಿ ನಾವು ಡೆವಲಪ್ ಮಾಡಿರೋದೇ ಅಡಿಕ್ಷನ್ ಪರ್ಪಸ್ಗೆ, ಓಕೆ. ಆದ್ರೆ ಮಕ್ಕಳ ಬ್ರೈನ್ ಅದನ್ನ ಹ್ಯಾಬಿಟ್ ಆಗಿ ಕನ್ಸಿಡರ್ ಮಾಡಲ್ಲ. ಇಟ್ಸ್ ಡಿಪೆಂಡ್ ಆಗ್ಬಿಡುತ್ತೆ, ಕಂಪ್ಲೀಟ್ ಮೊಬೈಲ್ ಮೇಲೆ ಡಿಪೆಂಡ್ ಆಗ್ಬಿಡುತ್ತೆ. ಒಂದು ಕ್ಷಣ ಟೈಮ್ ತಗೊಂಡು ಯೋಚನೆ ಮಾಡಿ, ಈ ಅಡಿಕ್ಷನ್ ಮಕ್ಳಿಗೆ ಕಲಿಸಿದವ್ರು ಯಾರು? ಮಕ್ಕಳು ಹುಟ್ಟತಾನೆ ಮೊಬೈಲ್ ತಗೊಂಡ್ ಬಂದಿರ್ತಾರ? ಇಲ್ಲ. ಮಗು ಇನಿಷಿಯಲ್ ಡೇಸ್ ಅಲ್ಲಿ ಊಟ ಮಾಡ್ತಾ ಇಲ್ಲ, ಅಥವಾ ನಮಗೇನೋ ಕೆಲಸ ಇದೆ, ಬಿಸಿ ಇದೀವಿ ನಾವು, ಯಾರೋ ಫ್ರೆಂಡ್ಸ್ ಬಂದ್ರು, ರಿಲೇಟಿವ್ಸ್ ಬಂದ್ರು, ಮಗುನ ಆ ಟೈಮಲ್ಲಿ ಎಂಗೇಜ್ ಆಗಿರ್ಬೇಕು. ಸೊ ಇದೆಲ್ಲ ಕಾರಣ ಕೊಡ್ತಾ ಸಣ್ಣದಾಗಿ ನಾವು ಏನೋ ಸ್ಮಾಲ್ ಡೋಸೇಜ್ ಕೊಡ್ತಾ ಹೋಗ್ತೀವಿ. ಸ್ವಲ್ಪ ತರ ಮಗು ನೋಡ್ತಾ ಇರ್ಲಿ, ಕಾರ್ಟೂನ್ ನೋಡ್ಲಿ, ಸಾಂಗ್ಸ್ ಕೇಳಲಿ, ಮ್ಯೂಸಿಕ್ ಕೇಳ್ತಾ ಇರ್ಲಿ, ಏನೋ ಅನಿಮೇಟೆಡ್ ಮೂವೀಸ್ ನೋಡ್ಲಿ, ಬಾಲ್ ಹನುಮಾನ್ ನೋಡ್ಲಿ, ಈ ತರ ಉದ್ದೇಶ ತಪ್ಪಲ್ಲ, ಬಟ್ ಅದನ್ನ ಎಂಗೇಜ್ ಆಗಿರೋ ರೀತಿ ತಪ್ಪಿದೆ. ಸೊ ಇಲ್ಲಿ ಮಗು ಏನ್ ಸಿಂಪ್ಟಮ್ಸ್ ತೋರಿಸಬಹುದು ಸ್ಕ್ರೀನ್ ಅಡಿಕ್ಟ್ ಆಗಿದೆ ಅಂದ್ರೆ? ಇರಿಟೇಟ್ ಆಗುತ್ತೆ. ಆ ಸ್ಕ್ರೀನ್ ಇಲ್ಲ ಅಂದ್ರೆ ಅದು ಇರಿಟೇಟ್ ಆಗಕ್ ಶುರು ಆಗುತ್ತೆ. ಆಟದಲ್ಲಿ ಅದ್ರ ಇಂಟ್ರೆಸ್ಟೇ ಕಳ್ಕೊಬಿಡುತ್ತೆ. ಇತ್ತೀಚೆಗೆ ನಾನು ನ್ಯೂಸ್ ಪೇಪರ್ ಒಂದು ಆರ್ಟಿಕಲ್ ಓದಿದ್ ನೆನಪು. ಮಗು ಆ ಮನೆಗೆ ಯಾರಾದ್ರೂ ಫ್ರೆಂಡ್ಸ್ ಬಂದು ಆಟ ಆಡೋಣ ಅಂತ ಕರೆದ್ರೆ ಅದಕ್ಕೆ ಕೆಟ್ಟ ಕೋಪ ಬರ್ತಾ ಇತ್ತು. ಸಿಕ್ಕಿದ್ದನ್ನೆಲ್ಲ ಥಿಂಗ್ಸ್ ತಗೊಂಡು ಅವ್ರಿಗೆ ಹೊಡೆಯೋದು, ಬೈದ್ ಕಳ್ಸೋದು, ನೀವ್ಯಾಕೆ ನನ್ನ ಮನೆ ಹತ್ರ ಬರ್ತೀರಾ, ನಾನು ಯಾಕೆ ಆಟ ಆಡಕ್ ಕರೀತೀರಾ ಅಂತ. ಅದಕ್ಕಷ್ಟು ಇರಿಟೇಟ್ ಮಾಡಲ್ಲೇ ಇರ್ತಾ ಇತ್ತು ಯಾವಾಗ್ಲೂ. ಸೊ ನಿದ್ದೆ ಮೇಲೂ ಇದು ಇಂಪ್ಯಾಕ್ಟ್ ಮಾಡ್ತಾ ಹೋಗುತ್ತೆ. ಸ್ಲೀಪ್ ಪ್ಯಾಟರ್ನ್ ಡಿಸ್ಟರ್ಬ್ ಮಾಡುತ್ತೆ. ಸ್ಲೀಪಿಂಗ್ ಇಶ್ಯೂಸ್ ಇದರಿಂದ ಶುರು ಆಗ್ತಾ ಹೋಗುತ್ತೆ. ಇದಕ್ಕೆ ಏನ್ ಸೊಲ್ಯೂಷನ್? ಸಡನ್ ಆಗಿ ಕಿತ್ಕೊಂಡ್ರೆ ಮಗು ಒಪ್ಕೊಳ್ಳುತ್ತಾ? ಕೊಟ್ಟ ಅಭ್ಯಾಸ ಮಾಡಿರೋದು ನಾವೇ ಅಲ್ವಾ. ಸೊ ಇಟ್ ವಿಲ್ ಟೇಕ್ ಟೈಮ್. ರೆಡ್ಯೂಸ್ ಗ್ರಾಜುಯಲಿ. ಆ ಸ್ಕ್ರೀನ್ ಟೈಮ್ ನ ನಿಧಾನಕ್ಕೆ ಕಡಿಮೆ ಮಾಡ್ತಾ ಬನ್ನಿ. ಕ್ರಿಯೇಟ್ ನೋ ಸ್ಕ್ರೀನ್ ಝೋನ್. ನೋ ಸ್ಕ್ರೀನ್ ಝೋನ್ ಟು ಆಲ್. ಮಗು ಮಾತ್ರ ಆ ರೂಲ್ಸ್, ನಾನು ಅದನ್ನ ಫಾಲೋ ಮಾಡಲ್ಲ ಅಂದ್ರೆ ಮಗು ಕೇಳೋದಿಲ್ಲ, ಓಕೆ. ಯಾಕಂದ್ರೆ ಮಿರರಿಂಗ್ ಅಲ್ಲಿ ಮಗು ತುಂಬಾ ಎಫೆಕ್ಟಿವ್ ಆಗಿ ಕಲಿಯುತ್ತೆ. ಯಾವ್ಯಾವ ಸ್ಥಳಗಳಲ್ಲಿ ನೋ ಮೊಬೈಲ್ ಝೋನ್ ಅಂತ ತರಬಹುದು ನೀವು? ಊಟ ಮಾಡೋ ಟೈಮಲ್ಲಿ, ಫ್ಯಾಮಿಲಿ ಗೆಟ್ ಟುಗೆದರ್ ಟೈಮಲ್ಲಿ, ಎಲ್ಲ ಒಟ್ಟಿಗೆ ಕುತ್ಕೊಂಡು ಮಾತಾಡೋ ಟೈಮಲ್ಲಿ, ಫ್ಯಾಮಿಲಿ ಟೈಮ್ ಅಥವಾ ಸೆಲ್ಫ್ ಟೈಮ್ ಅಂತ ಕೊಟ್ಟಾಗ, ಪ್ಲೇ ಟೈಮ್, ಈ ಟೈಮಲ್ಲಿ ಮಗು ಮೊಬೈಲ್ ಯೂಸ್ ಮಾಡಂಗಿಲ್ಲ. ಇಂತ ಕೆಲವು ಕಡೆ ರೆಸ್ಟ್ರಿಕ್ಷನ್ಸ್ ಹಾಕೊಳ್ತಾ ಬಂದ್ರೆ ಗ್ರಾಜುಯಲಿ ಅದು ಸ್ಕ್ರೀನ್ ಅಡಿಕ್ಷನ್ ಟೈಮಿಂಗ್ಸ್ ರೆಡ್ಯೂಸ್ ಆಗ್ತಾ ಬರುತ್ತೆ. ಸೊ ಅದನ್ನ ಸಡನ್ ಆಗಿ ಕಿತ್ಕೊಳ್ಳೋದು ಬೇಡ, ರೀಪ್ಲೇಸ್ ಮಾಡಿ. ರೆಡ್ಯೂಸ್ ಮಾಡೋದ್ರ ಜೊತೆ ರೀಪ್ಲೇಸ್ ಮಾಡಿ. ಡೋಂಟ್ ರಿಮೂವ್ ಆಲ್ ಆಫ್ ಎ ಸಡನ್. ಕಿತ್ಕೊಂಡ್ ಬಿಟ್ರೆ ಅಂದ್ರೆ ಅದು ಟ್ಯಾಂಟ್ರಮ್ ಶುರು ಮಾಡ್ಬಿಡುತ್ತೆ. ಸೊ ರೀಪ್ಲೇಸ್ ಹೇಗ್ ಮಾಡ್ಬೋದು? ಸ್ಪೋರ್ಟ್ಸ್, ಆರ್ಟ್, ಕಲ್ಚರಲ್ ಆಕ್ಟಿವಿಟೀಸ್, ಪ್ಲೇ, ಎಂಗೇಜಿಂಗ್ ಆಗಿಡಿ ಮಕ್ಕಳನ್ನ ಬೇರೆ ಆಕ್ಟಿವಿಟೀಸ್ ಜೊತೆ. ಮೇ ಬಿ ಆ ಲೆವೆಲ್ ಸ್ಟಿಮ್ಯುಲೇಷನ್ ಅವ್ರಿಗೆ ಸಿಗದೆ ಇರ್ಬೋದು. ಮೊಬೈಲ್ ಜೊತೆ ಕೂತಿದ್ದಾಗ ಅವ್ರಿಗೆ ಏನು ಓವರ್ ಸ್ಟಿಮ್ಯುಲೇಷನ್ ಆಗುತ್ತೆ ಬ್ರೈನು, ಆ ಲೆವೆಲ್ ಸ್ಟಿಮ್ಯುಲೇಷನ್ ಅವ್ರಿಗೆ ಸಿಗದೆ ಇರ್ಬೋದು. ಗ್ರಾಜುಯಲಿ ಈ ಸ್ಲೋ ಫೇಸಿಂಗ್ ನ ಮಗು ಅಡಾಪ್ಟ್ ಮಾಡ್ಕೊಳಕ್ ಶುರು ಮಾಡುತ್ತೆ. ಇದು ಮಗುವಿನ ಓವರ್ ಆಲ್ ಡೆವಲಪ್ಮೆಂಟ್ಗೂ ಒಳ್ಳೇದು. ಫೋಕಸಿಂಗ್ ಎಬಿಲಿಟಿ ಇಂಪ್ರೂವ್ ಮಾಡಕ್ಕೆ, ಸಿಟ್ಟಿಂಗ್ ಟಾಲರೆನ್ಸ್ ಇನ್ಕ್ರೀಸ್ ಮಾಡಕ್ಕೆ ಇದು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಟ್ರೈ ಮಾಡಿ. ಥ್ಯಾಂಕ್ ಯು.